ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಕನ್ನಡ ವ್ಲಾಗ್ಸ್. ಇವತ್ತಿನ ದಿನ ಸಂಜೆನೆ ಮಳೆ ಬರ್ತಾ ಇತ್ತು. ಮಕ್ಕಳು ಕೂಡ ಏನಾರ ಸ್ನಾಕ್ಸ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಚಿಕನ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಬನ್ನಿ ನಿಮ್ಗೂ ಹೇಳ್ಕೊಡ್ತೀನಿ ಹೇಗೆ ಬೆಳ್ಳುಳ್ಳಿ ಚಿಕನ್ ಮಾಡೋದು ಅಂತ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಟೇಸ್ಟಿ ಆಗಿರುವಂತ ಬೆಳ್ಳುಳ್ಳಿ ಚಿಕನ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಅಂತ. ಇಲ್ಲಿ 3/4 kg ಚಿಕನ್ನ ಸಣ್ಣದಾಗಿ ಹೆಚ್ಕೋಬೇಕು. ಮೊದಲೇ ಹೇಳಿರೋ ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸೇ ನಾನು ಯೂಸ್ ಮಾಡಿರೋದು. ಅಂದರೆ 3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿಣ, ಕಲ್ಲುವ್ವ, ಚಕ್ಕೆ, ಲವಂಗ, ಮೆಣಸಿನ ಪುಡಿ ಮತ್ತು ಸೋಂಪು. ಮೊದಲು ಮ್ಯಾರಿನೇಷನ್ಗೆ 4 ಸ್ಪೂನ್ ಎಣ್ಣೆ ಹಾಕಿ ಚಿಕನ್ಗೆ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನಿಲ್ಲಿ ಮ್ಯಾರಿನೇಷನ್ಗೆ, ಸ್ವಲ್ಪ ಅರಿಶಿಣ. ಇದನ್ನೆಲ್ಲ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು 10 to 15 ಮಿನಿಟ್ಸು ಮ್ಯಾರಿನೇಷನ್ಗೆ ಅಂತಲೇ ಇಟ್ಬಿಡಬೇಕು. ಚಿಕನ್ ನೀಟಾಗಿ ಸಾಫ್ಟಾಗಿ ನೀಟಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ. ಈಗ ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ದಪ್ಪ ತಳ ಇರೋ ಬಾಣಲಿನ ತೊಗೋಬೇಕಾಗತ್ತೆ. ಫ್ರೈ ಮಾಡೋದಕ್ಕೆ 4 to 5 ಸ್ಪೂನ್ ಆಯಿಲ್, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಚಕ್ಕೆ, 2 ಲವಂಗ, ನಂತರ ಕಲ್ಲುವ್ವ, ಜಜ್ಜಿರೋಂಥ 3 ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಿಂದ ಶುಂಠಿ ಆಗಲಿ ಈರುಳ್ಳಿ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಬೆಳ್ಳುಳ್ಳಿಯಿಂದ ಮಾಡ್ತಿರೋವಂಥ ಚಿಕನ್ದು ಐಟಮ್ ಇದು. ನೆಕ್ಸ್ಟು ಸ್ವಲ್ಪ ಸೋಂಪು, 2 ಸ್ಪೂನಲ್ಲಿ 1 ಸ್ಪೂನ್ ಸೋಂಪು ಹಾಕಿ. ನೆಕ್ಸ್ಟು ಟರ್ಮರಿಕ್, ಅರಿಶಿಣ, ನೀಟಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ. ನೀಟಾಗಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಚಿಕನ್ ಹಾಕೋಬೇಕು. ಮಿಕ್ಕಿರೋ ಅಂಥ ಸೋಂಪು, ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನ, ಅದನ್ನು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾರಿನೇಷನ್ಗೆ ಆಲ್ರೆಡಿ ನಾವು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿರ್ತೀವಿ. ಸೊ ಅದರಿಂದ ಉಪ್ಪನ್ನ ನೋಡಿ ಹಾಕೋಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ಥರದ ನೀರು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರು ನಾನು ಹಾಕಿದ್ದೀನಿ. ನಂತರ ಮೆಣಸಿನ ಪುಡಿ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ. ಚಿಕನ್ನಲ್ಲಿ ನೀರು ಕಂಟೆಂಟ್ ಇರೋದ್ರಿಂದ ನೀರು ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಫ್ರೈ ಆಗೋದಕ್ಕೆ ಬಿಡಿ. ನೆನಪಿರಲಿ, ಈ ಚಿಕನ್ ಮಾಡೋದಕ್ಕೆ ದಪ್ಪ ತಳ ಇರೋ ಬಾಣಲಿನೇ ಬೇಕಾಗುತ್ತೆ. ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದು ನೀರು ಕುಡಿಯೋ ಗ್ಲಾಸಲ್ಲಿ 1/4 ಭಾಗಕ್ಕಿಂತ ಕಮ್ಮಿ ಸ್ವಲ್ಪ ನೀರನ್ನು ಹಾಕಬೇಕು. ಫ್ರೈ ಆಗೋದಕ್ಕೆ ಬಿಡಿ.
ನಂತರ ಹೆಚ್ಚಿಟ್ಟಿರೋವಂಥ ಗೋಡಂಬಿ, ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಸುಂಡ್ಕೋಬೇಕು. ಖಾರದ ಪುಡಿನ ನೋಡಿ ಹಾಕೊಳ್ಳಿ, ಮಕ್ಕಳು ಸ್ವಲ್ಪ ಖಾರ ತಿನ್ನೋದಿಲ್ಲ. ಸಣ್ಣ ಉರಿಲಿ ಒಂದು 2 ನಿಮಿಷ ಫ್ರೈ ಆಗೋದಕ್ಕೆ ಬಿಡಿ. ಆಗಾಗ ತಿರುಗಿಸ್ತಿರ್ಬೇಕು, ಇಲ್ಲಾಂದರೆ ಓವರ್ ಫ್ರೈ ಆಗುತ್ತೆ. ಟೇಸ್ಟಿ ಆದಂಥ ಗಾರ್ಲಿಕ್ ಚಿಕನ್ ತಿನ್ನಲು ರೆಡಿ. ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಟ್ರೈ ಮಾಡಿ. ಥ್ಯಾಂಕ್ ಯು.